ಇವತ್ತಿನ ಪಬ್ಲಿಕ್ ಹೀರೋ ಕಡೆಗೆ ಹೋಗೋಣ. ನಾವು ಆನಂದ ಪಡಬೇಕಾದ ಸಮಯ ಇದು. ಯಾಕಂದರೆ ಇಂಥ ಜನದ ಬಗ್ಗೆ ಮಾತನಾಡಬೇಕು. ಬರೀ ಲೂಟಿ ಹೊಡೆದಂತೆ 600 ಗ್ರಾಮ್ ಶರ ಅಂತೆ, 200 ಗ್ರಾಮ್ ನೆಕ್ಲೆಸ್ ಅಂತೆ, ಬರೀ ಇಂಥ ಲೂಟಿಕೋರ್ರು ದಗಾಕೋರ್ರು ಇದೇ ಆಗೋಯ್ತು, ಸಾಕಾಗೋಯ್ತು. ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಿರೋರ ಕಡೆ ಗಮನ ಹರಿಸೋಣ, ನೆಮ್ಮದಿಯಾಗಾರು ಮಲಕ್ಕೋಬೋದು. ನೋಡೋಣ ಕೋಲಾರದ ಬಂದಿರೋ ಈ ಕತೆ. ಪುರಾಣಗಳಲ್ಲಿ ಹಸುವನ್ನು ಪುಣ್ಯಕೋಟಿ, ಕಾಮಧೇನು ಅಂತೆಲ್ಲ ಕರೀತಿದ್ರು. ಪ್ರಾಣಿ ಪಕ್ಷಿಗಳನ್ನು ದೇವರ ರೂಪದಲ್ಲಿ ಕಾಣ್ತಿದ್ರು. ಆದ್ರೀಗ ಪ್ರಾಣಿ ಪಕ್ಷಿಗಳನ್ನು ಸಾಕೋರೆ ಕಡಿಮೆಯಾಗಿ ಹೋಗಿದ್ದಾರೆ. ಅದರಲ್ಲೂ ವಯಸ್ಸಾದ ಮೇಲೆ ಹಸು, ಎಮ್ಮೆ, ಎತ್ತುಗಳಿಗೆ ಬೆಲೆಯೇ ಇಲ್ಲ. ಎಲ್ಲವನ್ನೂ ಕಸಾಯಿ ಖಾನೆಗೆ ಸಾಗಿಸಿ ಬಿಡ್ತಾರೆ. ಆದ್ರೆ ಕೋಲಾರದಲ್ಲೊಬ್ಬರು ವಯಸ್ಸಾದ ಪ್ರಾಣಿಗಳ ರಕ್ಷಕರಿದ್ದಾರೆ. ಕೋಲಾರ ತಾಲೂಕು ಗಂಗಾಪುರ ಗ್ರಾಮದ ನಾರಾಯಣ ಶರ್ಮಾ ಅನ್ನೋ ಈ ಉದಾರ ವ್ಯಕ್ತಿ ಮುದಿಹಸುಗಳು, ಕುದುರೆಗಳನ್ನು ಸಾಕುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮೂಲತಃ ಬೆಂಗಳೂರಿನ ಶರ್ಮಾ ಸುಮಾರು 15 ವರ್ಷಗಳ ಹಿಂದೆ ಸಾಯಿ ಗೋಕುಲ ಅನ್ನೋ ಗೋ ಆಶ್ರಮ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ 60 ವಯಸ್ಸಾದ ಹಾಗೂ ಗಾಯಗೊಂಡ ಹಸುಗಳಿವೆ. ಜೊತೆಗೆ 3 ಕುದುರೆಗಳು, ಎಮ್ಮೆಗಳು, ಮೊಲ, ಪಾರಿವಾಳಗಳು ಇವೆ. ಅಮ್ಮ ಹೇಳಿದ್ರು, ನಮ್ಮ ತಾಯಿ ಹೇಳಿದರು, ನೀವು ಮುಂದೆ ದೊಡ್ಡವನಾದಾಗ ಒಂದು 20 ಹಸುಗಳನ್ನು ಸಾಕುವನಾಗೆ ನನ್ನ ಆಶೀರ್ವಾದ ಇದೆ, ಇದೇ ನನ್ನ ಆಶಯ ಅಂತ ಹೇಳಿದರು. ಅದನ್ನೇ ನಾನು ಸೀರಿಯಸ್ ಆಗಿ ತೆಗೆದುಕೊಂಡು ಈ ಆಶ್ರಮದ ನಿರ್ಮಾಣ 12 ಅಥವಾ 15 ವರ್ಷಗಳ ಹಿಂದೆ ಆಯಿತು. ಗರ್ಭಿಣಿಯಾಗಿದ್ದ ಹಸುವೊಂದು ಕಾಲು ಜಾರಿ ಚರಂಡಿಗೆ ಬಿದ್ದು ನರಳಿ ಕೊನೆಗೆ ಸತ್ತು ಹೋಗಿತ್ತು. ಆ ಘಟನೆಯಿಂದ ಶರ್ಮಾ ನೊಂದಿದ್ರು. ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ನೆರವಾಗುವಂತೆ ತಾಯಿ ಕಿವಿಮಾತು ಕೂಡ ಹೇಳಿದ್ರು. ಹೀಗಾಗಿ ಶರ್ಮಾ ಅವರಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಬೆಳೀತು. ಎಲ್ಲ ಮುದಿ ಹಸುಗಳು ಇದಾವೆ, ಇಲ್ಲಿ ತುಂಬಾ ಸಂತೋಷ ಆಗುತ್ತೆ. ನಮ್ಮೂರಲ್ಲಿರೋದಕ್ಕೆ ನಮಗೆ ತುಂಬಾ ಸಂತೋಷ ಆಗುತ್ತೆ. ಶರ್ಮಾ ಕೇವಲ ಪ್ರಾಣಿ ಪಕ್ಷಿಗಳ ರಕ್ಷಕರಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಅನಾಥರಿಗಾಗಿ ಆಶ್ರಮವೊಂದನ್ನ ನಡೆಸುತ್ತಿದ್ದಾರೆ. ತಮ್ಮ ಆದಾಯದಲ್ಲಿ ಬರುವ 60% ಹಣವನ್ನು ಹೀಗೆ ಸಮಾಜ ಸೇವೆಗೆ ಬಳಸುತ್ತಿದ್ದಾರೆ. ಇಂಥ ಸಮಾಜ ಸೇವಕರಿಗೆ ನಮ್ಮದೊಂದು ಸಲಾಂ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ಆಲ್ ರೈಟ್, ಮಾನ್ಯ ಶ್ರೀ ನಾರಾಯಣ ಶರ್ಮಾ ಅವರನ್ನ ಮಾತನಾಡಿಸ್ಬಿಡೋಣ. ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ ಮಾನ್ಯ ನಾರಾಯಣ ಶರ್ಮಾ ಅವರಿಗೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇವೆ ನಾವು. ವೆರಿ ನೈಸ್. ನೀವು ಮೂಲ ಬೆಂಗಳೂರಿನವರಾ? ಇಲ್ಲ, ನನ್ನ ಜನನಾಥ್ ಕಾರ್ಕಳ, ಈಗ ಜಿಲ್ಲೆ. ಓಹೋ, ಮತ್ ಬೆಂಗಳೂರಲ್ಲಿ ಏನ್ ಮಾಡಿದ್ರಿ? ನಾನು ಒಂದು 22 ವರ್ಷ ಬೊಂಬೈಯಲ್ಲಿದ್ದು ಉದ್ಯಮಿಯಾಗಿ ಅಲ್ಲಿಂದ ಎಲ್ಲ ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ಆಶ್ರಮದ ನಿರ್ಮಾಪಣೆಗಾಗಿಯೇ ಬಂದಿರೋದು ಬೆಂಗಳೂರಿಗೆ. ಏನ್ ಆಶ್ರಮ? ಮೊದಲಾಗಿ 1996ರಲ್ಲಿ ಆಶ್ರಮ ಮಾಡಿದೆವು. ಆ ನಂತರ 2000 ಇಸವಿಯಲ್ಲಿ ಒಂದು ಬಡ ರೋಗಿಗಳಿಗೆ ಒಂದು ಆಶ್ರಮ ಮಾಡಿದೆವು. 2004ರಲ್ಲಿ ಈ ಗೋಕುಲಧಾಮ ಈ ಬಡ ಪಶು ಪ್ರಾಣಿಗಳಿಗೆ ನಿರ್ಮಾಣ ಮಾಡಿದ್ದೇವೆ. ನಿಮಗೆ ಏನ್ ಮಾಡ್ಕೊಂಡ್ರಿ? ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಒಂದು ಎಲೆಕ್ಟ್ರಿಕ್ ಟ್ರೇಡಿಂಗ್ ಮಾಡ್ಕೊಂಡಿದ್ದೇನೆ. ಟ್ರೇಡಿಂಗ್ 2 ಐಟಮ್ಸ್ ಅನ್ನು ಎಲೆಕ್ಟ್ರಿಕಲ್ ಐಟಮ್ ಟ್ರೇಡಿಂಗ್ ಮಾಡ್ಲಿಕ್ಕೆ ತಂದಿದ್ದೆ. ಈಗಲೂ ಸರಾಸರಿ ನಡೀತಾ ಇದೆ. ಈಗಲೂ ಚೆನ್ನಾಗಿ ನಡೀತಿದ್ಯಾ? ಈಗಲೂ ನಡೀತಿದೆ. ಹಾಗಾದ್ರೆ ಇದಕ್ಕೆಲ್ಲ ದುಡ್ಡು ಬರ್ತಿರೋದು ಎಲ್ಲಿಂದ? ಸಾರ್ವಜನಿಕರ ದೇಣಿಗೆನಾ ಅಥವಾ ನಿಮ್ಮ ಬಿಸಿನೆಸ್ ಇನ್ ದುಡ್ಡೇ ಹಾಕ್ತೀರಾ? ನಮ್ಮ ಬಿಸ್ನೆಸ್ 60% ನಾವು ಹೇಳಿದ್ರೆ 100% ಹಾಕ್ತಾ ಇದ್ದೇವೆ. ಅಲ್ಲದೆ ನಮ್ಮ ಮಿಸ್ಸಸ್ ಸ್ವಲ್ಪ ಪೆನ್ಷನ್ ಹಾಗೂ ನಮ್ಮ ಮಗಳಿದ್ದಾಳೆ, ಅಳಿಯಂದಿರಿದ್ದಾರೆ, ಕೆಲವರು ಬಂಧು ಮಿತ್ರರಿದ್ದಾರೆ, ಅವರು ಸಹಾಯ ಮಾಡ್ತಾ ಇದ್ದಾರೆ ಈ ಆಶ್ರಮಕ್ಕೆ. ಅದ್ಭುತ. ಹಂಗಾರೆ ಅಂದ್ರೆ ನಿಮ್ಮ ದುಡ್ಡು ನೀವೇ ಹಾಕೊಂಡು 100% ಅದು ಸಾಲದು ಸರ್. ಸರ್ ಸರ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ನಿಮ್ಮ ಅಮ್ಮ ಹೇಳಿದ್ರಿಂದ ಅಲ್ವಾ? ಹೌದೌದು. ನಿಮ್ಮ ಅಮ್ಮನಿಗೆ ನಾನು ಹೇಳ್ತೀನಿ ಸರ್, ದೊಡ್ಡ ನಮಸ್ಕಾರ ಹಾಕ್ಬೇಕು ಸರ್, ಹೇಳ್ತೀನಿ. ನಿಮ್ಮಂತ ಇಂಥ ಅಮ್ಮಂದ್ರು ಎಲ್ಲರಿಗೂ ಇದ್ದು ಬಿಟ್ರೆ ಬರೀ ಹಸು ದನ ಕರು ಅಲ್ಲ, ಕಷ್ಟದಲ್ಲಿರೋ ಜನರನ್ನು ನೋಡ್ಕೊಳ್ರೋ, ನನ್ನ ಮಕ್ಕಳ್ರ ನಿಮ್ಮನ್ನು ಬೆಳೆಸಿದ್ದೀನಿ ಇಕ್ಕೊಂಡ್ರೋ, ಒಂದು 2 ಜನಕ್ಕೆ ಹೆಲ್ಪ್ ಮಾಡ್ರೋ ಅಂದ್ಬಿಟ್ರೆ ದೇಶ ಉದ್ಧಾರ ಆಗೋಗುತ್ತೆ. ಎಲ್ಲರಿಗೂ ಅಮ್ಮಂದ್ರೆ ಹಿಂಗೆ ಆಗ್ಬಿಟ್ರೆ ಸಾಕಪ್ಪ ಅಲ್ವೇ? ಎಂಥ ಅಮ್ಮ ಸರ್ ಅದು, ಅದ್ಭುತ. ಆಲ್ ರೈಟ್, ಈಗ ಇದನ್ನು ಮಾಡ್ತಿರೋದು ಎಲ್ಲಿ ನೀವು? ಗೊತ್ತಾ ಇರೋದು ಗಂಗಾಪುರ, ನನ್ನ ವಾಸ ಬೆಳತ್ತೂರು, ಕಾಡ್ಗೋಡಿ ಸಾಯಿಬಾಬಾ ಆಶ್ರಮ. ಮತ್ತೆ ಬೆಂಗಳೂರಿಂದ ಅಲ್ಲಿಗೆ ಓಡಾಡ್ತೀರಾ? ಬೆಂಗಳೂರಿಂದ ವಾರಕ್ಕೆ 2 ವಾರಕ್ಕೊಮ್ಮೆ ಹೋಗ್ತಾ ಇರ್ತೇನೆ. ಇದು ಬರೀ ಪ್ರಾಣಿಗಳಿಗ ನಿಮ್ಮ ಪ್ರೀತಿ, ಮನುಷ್ಯರಿಗೂ ಇದೆಯೋ?
ನಾನು ಹೇಳಿದ ಹಾಗೆ ಅನಾಥಾಶ್ರಮ ಮಕ್ಕಳಿಗಾಗಿದೆ, 20 ವರ್ಷ ಆಯ್ತು. ಅದು ಬೆಳತ್ತೂರು ಕುತ್ತಗೋಡಿ ಸಾಯಿಬಾಬಾ ಹತ್ತಿರ ಇದೆ. ಅದ್ರ ಜೊತೆ ಈ ಥರ ಪ್ರಾಣಿಗಳ ಅಲ್ಲ, ಅದು ಬೇರೆ ಇದು ಬೇರೆ. ಇದು ಬೇರೆ. ಬೆಳತ್ತೂರು ಕಾಡ್ಪುರಲ್ಲಿ ಅನಾಥಾಶ್ರಮ. ಈಗ ಏನು ಅನ್ಸುತ್ತೆ ನಿಮ್ಗೆ ಇದೆಲ್ಲ ಮಾಡಿದಾಗ, ರಾತ್ರಿ ಹೊತ್ತು ಮಲ್ಕೊಳಕ್ಕೆ ಹೋದಾಗ? ನೆಮ್ಮದಿಯಾಗಿರ್ತೇನೆ. ಭಾಳ ಚೆನ್ನಾಗಿ ನಿದ್ದೆ ಬರ್ಬೋದಲ್ವಾ ನಿಮಗೆ? ಧಾರಾಳವಾಗಿ ಧಾರಾಳವಾಗಿ ನಿದ್ದೆ ಬರುತ್ತಲ್ಲ? ಇವತ್ತೊಂದು ಖಂಡಿತ ನಿಮ್ಮ ಶುಭಾಶಯಗಳು ನನ್ನ ಜೊತೆ ಇದೆ. ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಎಷ್ಟೋ ಮಂದಿ ನೋಡಿ ಟೆಲಿಫೋನ್ ಮಾಡ್ತಾನೆ ಇದ್ದಾರೆ. ನಿಮ್ಮ ಬರ್ತಾ ನಂದಲ್ಲ ಸರ್, ನಂದಲ್ಲ. ನಾವು ಇಷ್ಟು ದಿನ ನಿಮ್ಮನ್ನು ತೋರಿಸದೇ ಇರೋದು ನಮ್ಮ ಮೂರ್ಖತನ ಅಷ್ಟೇ. ನಿಮ್ಮದು ದೊಡ್ಡತನ. ನಾವು ಇವತ್ತು ನಿಮ್ಮನ್ನು ತೋರಿಸ್ತಾ ಇದ್ದೀವಿ ಅಂತ ಹೇಳ್ತಿರೋದು. ನಾವು ಇಷ್ಟು ದಿನ ನಿಮ್ಮನ್ನು ತೋರಿಸ್ದೆ ಈ ದೇಶ ರಾಜ್ಯದ ಜನಕ್ಕೆ ಹೇಳಲಿಲ್ವಲ್ಲ, ಅದು ನಮ್ಮ ಪಾಪ, ನಮ್ಮ ಮೂರ್ಖತನ ಅಷ್ಟೇ. ಹಾಗಾಗಿ ನೀವು ನಮ್ಮನ್ನು ದೊಡ್ಡವ್ರು ಮಾಡಬೇಡಿ, ನೀವೇ ದೊಡ್ಡವರು. ನಮ್ಮನ್ನು ಯಾಕೆ ದೊಡ್ಡವ್ರು ಮಾಡ್ತೀರಿ ಸುಮ್ಮನೆ? ಪ್ರತಿಯೊಂದಕ್ಕೂ ದೇವರ ಸಂಕಲ್ಪ ಆಗ್ಬೇಕು, ಸಮಯ ಬರ್ತದೆ. ಇರ್ಬೋದು, ಗೊತ್ತಿಲ್ಲ. ದೇವರು ಅಂತ ನೀವು ಅಂತೀರಿ, ನಡೀತಿರೋದೆಲ್ಲ ನೋಡಿದ್ರೆ ಅವ್ನು ಎಲ್ಲಿದ್ದಾನೋ ಅಂತ ಒಂದೊಂದ್ಸರಿ ಭಾಳ ಅನುಮಾನ ಬಂದ್ಬಿಡತ್ತೆ ನನಗೆ. ಕಲಿಯುಗ, ಹಾಂ, ಕಲಿಯುಗ. ಹೋಲಿ ಬಿಡಿ, ಇನ್ಯಾಕೆ ಅದು ಇನ್ನೊಂದು ದಿನ ಮಾತಾಡೋಣ. ಕಲಿ ದ್ವಾಪರ ಎಲ್ಲ ಆಮೇಲೆ ಇನ್ನೊಂದು ದಿನ ಮಾತಾಡೋಣ. ಏನೋ ನಾನು ಕೇಳಿದೆ, ನೆಮ್ಮದಿ ಅಂತೂ ಸಿಗತ್ತೆ ತಾನೇ? ಹೌದೌದು. ಹಾಂ. ಅಮ್ಮ ಇದ್ದಾರಾ ಇಲ್ವಾ? ಇಲ್ಲ ಇಲ್ಲ, ತೀರ್ಕೊಂಡು 1996ರಲ್ಲಿ ಅನಾಥಾಶ್ರಮ ಪ್ರಾರಂಭವಾದ. ಮಕ್ಕಳದೆಲ್ಲ ಕಂಪ್ಲೀಟ್ ಸಪೋರ್ಟಾ? ನಮ್ಮ ಒಬ್ಬಳೆ ಮಗಳು. ಹಾಂ. ಮತ್ತೆ ನನಗೆ 200 ಗಂಡು ಮಕ್ಕಳು. ಅದಕ್ಕೆ ಸಮುದ್ರ ಮಕ್ಕಳು ತಾನೆ. ಹೌದೌದು, ಎಲ್ಲ ಮಕ್ಕಳೇ. ಕರೆಕ್ಟ್. ಪರ್ಫೆಕ್ಟ್, ಫ್ಯಾಂಟಾಸ್ಟಿಕ್ ಸರ್. ಸರ್, ಐ ಕ್ಯಾನ್ ಓನ್ಲಿ ಪ್ರೇ ನಿಮಗೆ ಹೆಚ್ಚು ಶಕ್ತಿ ಇರಲಿ. ನಿಮಗೆ ಜನ ದುಡ್ಡು ಕೊಡಬೇಕು ಅಂತ ನಾನು ಹೇಳಲ್ಲ, ಬಿಕಾಸ್ ನಿಮ್ಗೆ ದುಡ್ಡು ಬೇಕಾದಂಗೆ ಕಾಣಿಸ್ತಿಲ್ಲ ನನಗೆ ಮೇಲ್ನೋಟಕ್ಕೆ. ಆದರೆ ನಿಮ್ಮಂತಹ ಮನಸ್ಸುಗಳು ಇವತ್ತಿನ ಈ ಕಾರ್ಯಕ್ರಮದಿಂದ ಒಂದಷ್ಟು ಜನನ ತಲುಪಿದ್ರೆ, ಈ ರೀತಿ ಕೆಲಸ ಮಾಡಿದಾಗ ರಾತ್ರಿ ಹೋಗಿ ಬಿದ್ದರೆ ಹಾಸಿಗೆ ಮೇಲೆ ಹೆಂಗೆ ನಿದ್ದೆ ಬರುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇವ್ರುಗಳಿಗೆ ಬಂದರೆ, 300 ಗ್ರಾಮ್ ಸರ ಹಾಕೋದು, 66 ಮನೆ ಕಟ್ಟೋದು, 34 ಫ್ಲ್ಯಾಟ್ ಮಾಡೋದು, 25 ಸೈಟ್ ತಗೊಳ್ಳೋದು, 60 ಕಡೆ ಜಮೀನು ತಗೊಳ್ಳೋದು, ಆಮೇಲೆ ತಿನ್ನಕ್ಕೆ ಯೋಗ್ಯತೆ ಇಲ್ಲದೆ ಶುಗರು BP ಬಂದು ಸಾಯೋದು, ಅದು ಆ ಜನ ಚೂರು ಬದಲಾಗ್ತಾರೇನೋ ಅಂತ ಆಸೆ ಅಷ್ಟೇ. ನಮಗೆ ಹಲೋ, ಹೇಳಿ ಸರ್. ಲಾಸ್ಟ್ ನಮಗೆ ಅನೇಕ ಒಂದು ವಿಷಯ, ಒಂದು ಗವರ್ಮೆಂಟ್ ನಮ್ಮ ಸರ್ಕಾರಕ್ಕೆ ಹೇಳಿ ಸರ್. ನಿಮ್ಮಂತ ಗೋಶಾಲೆ ನಡೆಸಿಗೆ ಸರ್, ಈ ಹಿಮಾಲಯ ಲ್ಯಾಂಡ್ ಎಲ್ಲಿ ಉಳಿದಿದೆಯೋ ಎಲ್ಲ ಬಿಲ್ಡರ್ಸ್ ಎಲ್ಲ ಕಬಳಿಸಿದ್ದಾರೆ. ಎಷ್ಟು ಉಳಿದಿದೆಯೋ ಅದು ಲೀಸಿಗೆ ಒಂದು 10-20 ವರ್ಷ ಬಿಟ್ಟು ಕೊಟ್ರೆ ಅಲ್ಲಿ ಹುಲ್ಲನ್ನು ಬೆಳೆಸಿಕೊಂಡು ಹಸುಗಳನ್ನು ಧಾರಾಳವಾಗಿ ಸ್ವತಂತ್ರವಾಗಿ ಬಿಡುವಂತ ಒಂದು ಇಚ್ಛೆ. ಎರಡನೇದಾಗಿ ಸರ್, ನಾವು ಈ ಕಾರ್ಯಕ್ರಮ ನೋಡ್ತಿರೋ ಸರ್ಕಾರದವ್ರು ಯಾರು ನೋಡ್ಬೋದು ಅಂತ ಆಸೆ. ನನ್ನ ಗಮನಕ್ಕೆ ಬಂದಾಗ ನಾನು ಹೇಳ್ತೀನಿ. ಆದರೆ ನೀವು ನಂಬಿಕೆ ಇಟ್ಕೋಬೇಡಿ, ಯಾಕಂದರೆ ಗೋಮಾಳ ಕಾಣಿಸಿದ ತಕ್ಷಣ ನಮ್ಮದು ಪಾಣಿ ಮತ್ತು ಪೇಪರ್ಸು ರೆಡಿ ಆಗಿಬಿಟ್ಟಿರುತ್ತೆ ನಮ್ಮ ಹತ್ರ. ಎರಡನೇದಾಗಿ ಸರ್, ಲೋಟಿ ಹೊಡೆದು ಹೊರಟು ಬಿಡ್ತೀವಿ ಟಕಾರ ಅಂತ ತಿಂದು. ಸರ್, ಎರಡನೇದಾಗಿ ಸರ್, ಅಂದ್ರೆ ಹಿಂಡಿ ತಿಂಡಿ, ಈ ಬೂಸ ಅಂತ ಹೇಳ್ತಾರೆ, ಹಸುಗಳು ತಿನ್ನೋದು, ಅದನ್ನು ಅರ್ಧ ಬೆಲೆ ಈ ನಮಗೆ ರೈತರಿಗೆ ಅಥವಾ ಅವರಿಗೆ ಮಾಡಬೇಕು ಅಂತ ವಿನಂತಿ. ಅಂದ್ರೆ ಈ ಗೋಶಾಲೆ ನಡೆಸೋರಿಗೆ ಮೇನ್, ಅಥವಾ ಬಡ ರೈತರಿಗೂ ಕೊಡ್ಬೇಕು. ಆಯ್ತು, ಡನ್ ಸರ್, ಡನ್. ಥ್ಯಾಂಕ್ ಯು ಶ್ರೀ ನಾರಾಯಣ ಶರ್ಮಾ. ವಾಟ್ ಎ ಮ್ಯಾನ್, ವಾಟ್ ಎ ಕ್ಯಾರೆಕ್ಟರ್ಗಳು ಇವರಲ್ಲ. ನಾವು ಇದ್ದೀವಿ, ಏನೋ ಒಂದು ಮಾಡ್ತಾರೆ, ಏನೋ ಒಂದು ನೆಮ್ಮದಿ ಕಂಡ್ಕೋತಾರೆ ಜೀವನದಲ್ಲಿ, ಎಷ್ಟು ಆನಂದದಲ್ಲಿರ್ತಾರಪ್ಪ. ACB, ED, CBI, ಅಯ್ಯೋ 5,000 ಕೋಟಿ ಅಂತೆ ಆಸ್ತಿ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕಿ ಸಾಯವಾಗಿ ಏನೂ ಸಿಗಲ್ಲ. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1,000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.